ಗುಪ್ತಗಾಮಿನಿ. ಅಂದ್ರೆ ನಿನ್ನ ಮನೆಯಲ್ಲಿ ದಾರಿ ತಪ್ಪಿದಂಗ ಆ ಹಣವನ್ನು ಬಳಸಿಕೊಂಡು ಒಳ್ಳೆ ಒಂದು ಊಟವನ್ನ ಹಸದ ಹೊಟ್ಟೆಗೆ ಊಟವನ್ನು ಹಾಕುವಂತ ದಾರಿ ತಪ್ಪಿದಂತದ್ದ, ಒಳ್ಳೆ ಬಟ್ಟೆಯನ್ನ ಹೊತ್ತು ಸಹ ಹಾಕೊಂಡಿರುತ್ತದ್ದು ದಾರಿ ತಪ್ಪಿದಂತನ. ಆದರೆ ರಾಜ್ಯದ ಸಹೋದರಿಯರಿಗೆ, ತಾಯಂದಿರಿಗೆ ಇದರಿಂದ ದಾರಿ ತಪ್ಪಿದ್ದಾರೆ, ಈಗಾಗಲೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ? ನಮ್ಮ ಹಳ್ಳಿ ಭಾಷೆನಲ್ಲಿ ದಾರಿ ತಪ್ಪಿದ್ದಾರೆ ಅಂದ್ರೆ ಬಹಳ ಕೆಟ್ಟ ಅರ್ಥ ಬರುತ್ತೆ. ಹಾಗಾಗಿ ನಾನು ಅವರು ಒಂದು ಕ್ಲಾರಿಫಿಕೇಶನ್ ಮಾಡಬೇಕು, ಇಲ್ಲ ಅಂದ್ರೆ ಅವರು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು. ಆ ಗೃಹಲಕ್ಷ್ಮಿ ಹಣದಲ್ಲಿ ವೇದಾಂತ್ ಅನ್ನುವ ಹುಡುಗನ ಸ್ಕೂಲ್ ಫೀಸ್ ಅನ್ನ ಕಟ್ಟಿ PUCಯಲ್ಲಿ 1ನೇ ಸ್ಥಾನಕ್ಕೆ ಬಂದಿದ್ದಾನಲ್ಲ, ಇಡೀ ರಾಜ್ಯಕ್ಕೆ ಈ ಮಹಿಳೆ ದಾರಿ ತಪ್ಪಿದ್ದಾಳ? ಕ್ಷೌರಿಕನ ಕುಟುಂಬದಲ್ಲಿ ಹುಟ್ಟಿ ಕೋವಿಡ್ ಸಂದರ್ಭ मेरी तरफ से आप सबको ईद मुबारक। इस मुकद्दस दिन की आमद मुबारक हो जो इंसानियत के लिए रहमत, बरकत और तकवे की बरसात लाती है। ईद के इस मुबारक मौके पर अल्लाह की बेपनाह रहमतों और बरकतों का इनाम हो और हम सब की दुआओं और इबादतों को कबूलियत मिले। हमेशा की तरह ये महीने हमें दीनी और इखलाक की बुनियादों पर ಇನ್ನ ತಾಯಿಯಾಗಿರ್ಬೋದು
ನಿನ್ನ ಹೆಂಡತಿ ಆಗಿರ್ಬೋದು, ನಿನ್ನ ಮಕ್ಕಳಾಗಿರ್ಬೋದು, 3 ಜನಕ್ಕೂ ಯೌವನ ಇದ್ದರೆ ಒಂದು ಕಣ್ಣು ಇಟ್ಟಿರಬೇಕು ಅಂತ. ನಿನ್ನ ತಾಯಿ ಮೇಲಾಗ್ಲಿ, ನಿನ್ನ ಹೆಂಡತಿ ಮೇಲಾಗ್ಲಿ, ನಿನ್ನ ಮಗಳ ಮೇಲಾಗ್ಲಿ, ನನ್ನ ತಾಯಿ ಅನ್ನಕ್ ಹೋಗ್ಬೇಡ ನೀನು. ನನ್ನ ಮಗಳು ಎಲ್ಲೋಗ್ತಾಳೆ ಅನ್ನಕ್ ಹೋಗ್ಬೇಡ. ಎಲ್ಲಿ ನಿನ್ನ ಹೆಂಡತಿ ಎಲ್ಲೋಗ್ತಾಳೆ ಅಂತ. ಅವಳು ಮನೆ ಬಿಟ್ಟು ಮನೆಗೆ ಹೋಗಿ ವಾಪಸ್ ಬರೋರು ಕೂಡ ನಿನ್ನ ಕಣ್ಣು, ನಿನ್ನ ಪ್ರಜ್ಞೆ ಆ 3 ಜನದ ಮೇಲೆ ಇರಬೇಕು. ಆಗ ಮಾತ್ರ ವಿದ್ಯೆ, ರಾಜ್ಯ, ಈ ಹೆಣ್ಣು, ಈ 3 ಮೇಲೂ ಕೂಡ ನಿಂದು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣ ಇರಬೇಕು, ಕಣ್ಣಿರ್ಬೇಕು. ಆಗ ಮಾತ್ರ ನೀನು ನಿನ್ನ ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ದೇಶದಲ್ಲಿ ಕಾಂಗ್ರೆಸ್ ಪರವಾದ ಗುಪ್ತಗಾಮಿನಿ ಹರಿತಿದೆ ಅಂತ ರಾಹುಲ್ ಗಾಂಧಿ ವ್ಯಾಖ್ಯಾನಿಸಿದ್ದಾರೆ. 15ರಿಂದ 20 ದಿನಗಳ ಹಿಂದೆ ಬಿಜೆಪಿ 180 ಸ್ಥಾನಗಳ ತನಕ ಹೋಗಬಹುದು ಅಂತ ನನಗನಿಸ್ತಿತ್ತು. ಆದ್ರೀಗ ಬಿಜೆಪಿ 150 ಸ್ಥಾನಗಳ ತನಕ ಮಾತ್ರ ಹೋಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಕೇವಲ 150 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಲಿದೆ ಅಂತ ರಾಗ ಭವಿಷ್ಯ ನುಡಿದಿದ್ದಾರೆ. ಮತ್ತೊಂದೆಡೆ ಪ್ರಧಾನಿ ಮೋದಿ ಬಿಜೆಪಿ 370ಕ್ಕೂ ಅಧಿಕ ಸ್ಥಾನ ಗೆಲ್ಲುತ್ತೆ ಅಂತ ಘೋಷಿಸಿದ್ದಾರೆ. ಈ ಇಬ್ಬರಲ್ಲಿ ಯಾರ ಭವಿಷ್ಯ ನಿಜವಾಗುತ್ತೆ ಅಂತ ಜೂನ್ 4ರಂದು ತಿಳಿಯಲಿದೆ. ಒಂದೇ ಏಟಿಗೆ ಬಡತನ ನಿವಾರಿಸ್ತಾರಂತೆ ಎಂದು ಮೋದಿ ವ್ಯಂಗ್ಯ. ಕಾಂಗ್ರೆಸ್ ಹೇಳಿದ್ದೇನು? एक झटके से हिंदुस्तान से हम गरीबी को मिटा देंगे. ಬಡ ಮಹಿಳೆಯರಿಗೆ ಪ್ರತಿ ವರ್ಷ